ಒಬ್ಬ ವಿದೇಶಿ ವ್ಯಾಪಾರಿ ಭಾರತದ ಕರಾವಳಿಗೆ ಕಾಲಿಟ್ಟಾಗ ಅವನ ಮುಂದೆ ಇದ್ದದ್ದು ಕೇವಲ ಮಸಾಲೆಗಳ ಮಾರುಕಟ್ಟೆಯಲ್ಲ, ಆದರೆ ಕೇವಲ ದಶಕಗಳಲ್ಲಿ ಅದೇ ವ್ಯಾಪಾರ ಮಾರ್ಗಗಳು ಯುದ್ಧ ಭೂಮಿಯಾಗಿ ಬದಲಾದವು. ಒಮ್ಮೆ ವ್ಯಾಪಾರಕ್ಕಾಗಿ ಬಂದ ಪೋರ್ಚುಗೀಸರು ನಿಧಾನವಾಗಿ ಸಮುದ್ರದ ಮೇಲಿನ ನಿಯಂತ್ರಣವನ್ನು ತಮ್ಮ ಕೈಗೆ ತೆಗೆದುಕೊಳ್ಳಲು ಆರಂಭಿಸಿದರು. ಕೋಟೆಗಳು ನಿರ್ಮಾಣವಾದವು, ನೌಕಾಪಡೆಗಳು ಬಲಗೊಂಡವು, ವ್ಯಾಪಾರ ಮಾರ್ಗಗಳ ಮೇಲೆ ಹಿಡಿತಕ್ಕಾಗಿ ಯುದ್ಧಗಳು ಆರಂಭವಾದವು. ಆದರೆ ಮಲಬಾರ್ ಕರಾವಳಿ ಸುಮ್ಮನೆ ತಲೆಬಾಗಲಿಲ್ಲ. ಸಮುದ್ರದಿಂದಲೇ ಅವರಿಗೆ ಸವಾಲು ಹಾಕಿದ ಒಂದು ನೌಕಾಶಕ್ತಿ ಎದುರಾಯಿತು, ಕುಂಜಾಲಿ ಮರಕ್ಕರ್ಗಳು. ಪೋರ್ಚುಗೀಸರ ವಿರುದ್ಧ ದಶಕಗಳ ಕಾಲ ನಡೆದ ಈ ಹೋರಾಟದ ಅಂತ್ಯದಲ್ಲಿ ಒಬ್ಬ ರಾಜ, ಒಬ್ಬ ನೌಕಾ ನಾಯಕ ಮತ್ತು ಒಂದು ವಿದೇಶಿ ಸಾಮ್ರಾಜ್ಯ ಮೂರು ಒಂದೇ ನಿರ್ಣಾಯಕ ಕ್ಷಣದಲ್ಲಿ ಮುಖಾಮುಖಿಯಾಗಲಿದ್ದವು. ಆದರೆ ಆ ಅಂತಿಮ ಸಂಘರ್ಷಕ್ಕೂ ಮೊದಲು ಪೋರ್ಚುಗೀಸರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಪೋರ್ಚುಗೀಸರಿಗೆ ಈಗ ಒಂದು ವಿಷಯ ಸ್ಪಷ್ಟವಾಗಿತ್ತು: ಕೋಝಿಕೋಡ್ನ ಕರಾವಳಿಯಲ್ಲಿ ತಮ್ಮ ಪ್ರಭಾವವನ್ನು ಉಳಿಸಿಕೊಳ್ಳುವುದು ಸುಲಭವಾಗಿರಲಿಲ್ಲ. ಅವರ ವ್ಯಾಪಾರಕ್ಕೆ ಸ್ಥಳೀಯ ಪ್ರತಿರೋಧ ಎದುರಾಗ್ತಾ ಇತ್ತು. ಅರಬ್ ವ್ಯಾಪಾರಿಗಳೊಂದಿಗೆ ಸಂಘರ್ಷ ಹೆಚ್ಚಾಗ್ತಾ ಇತ್ತು ಮತ್ತು ಝೊಮೊರಿನ್ನೊಂದಿಗೆ ಅವರ ಸಂಬಂಧವು ನಿಧಾನವಾಗಿ ಹದಗೆಡುತ್ತಿತ್ತು. ಹೀಗಾಗಿ ಪೋರ್ಚುಗೀಸರು ತಮ್ಮ ಕಾರ್ಯತಂತ್ರವನ್ನು ಬದಲಾಯಿಸಿದರು. ಕೋಝಿಕೋಡ್ನ ಮೇಲೆ ಮಾತ್ರ ಅವಲಂಬಿತರಾಗದೆ ಬದಲು ಮತ್ತೊಂದು ಬಲಿಷ್ಠ ನೆಲೆಯನ್ನು ಹುಡುಕತೊಡಗಿದ್ರು. ಅವರ ದೃಷ್ಟಿ ಕೊನೆಗೆ ಕೊಚ್ಚಿಯತ್ತ ತಿರುಗಿತು. ಕೊಚ್ಚಿಯ ಆಡಳಿತಗಾರರು ಪೋರ್ಚುಗೀಸರೊಂದಿಗೆ ಸಹಕಾರಕ್ಕೆ ಮುಂದಾದರು. ಇದು ಪೋರ್ಚುಗೀಸರಿಗೆ ದೊಡ್ಡ ಅವಕಾಶವಾಯಿತು. ಕೊಚ್ಚಿಯಲ್ಲಿ ಅವರ ವ್ಯಾಪಾರ ಮತ್ತು ರಾಜಕೀಯ ಪ್ರಭಾವ ವೇಗವಾಗಿ ಬೆಳೆಯತೊಡಗಿತು. 1505ರಲ್ಲಿ ಕೊಚ್ಚಿ ಪೋರ್ಚುಗೀಸ್ ಇಂಡಿಯಾದ ಆಡಳಿತ ಕೇಂದ್ರವಾಯಿತು, ಆದರೆ ಅದು ಶಾಶ್ವತ ರಾಜಧಾನಿಯಾಗಿ ಉಳಿಯಲಿಲ್ಲ. 1530ರಲ್ಲಿ ಪೋರ್ಚುಗೀಸ್ ಆಡಳಿತ ಕೇಂದ್ರವನ್ನು ಗೋವಾಗೆ ವರ್ಗಾಯಿಸಲಾಯಿತು. ನಂತರ ಗೋವಾ ಪೋರ್ಚುಗೀಸ್ ಭಾರತದ ಪ್ರಮುಖ ರಾಜಕೀಯ ಮತ್ತು ಸೈನಿಕ ವ್ಯಾಪಾರ ಕೇಂದ್ರವಾಗಿ ಬೆಳೆಯಿತು. ಇದರ ಜೊತೆಗೆ ಪೋರ್ಚುಗೀಸರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ತಮ್ಮ ಹಿಡಿತವನ್ನು ವಿಸ್ತರಿಸ್ತಾ ಹೋದರು. 1510ರಲ್ಲಿ ಗೋವಾ ಅವರ ಕೈಗೆ ಬಂದಿತ್ತು. ನಂತರ ದಮನ್ ಮತ್ತು ದಿಯು ಸೇರಿದಂತೆ ಹಲವು ಕರಾವಳಿ ಪ್ರದೇಶಗಳಲ್ಲಿ ಪೋರ್ಚುಗೀಸ್ ಪ್ರಭಾವ ಬಲವಾಯಿತು. ವ್ಯಾಪಾರ ಈಗ ಕೇವಲ ವ್ಯಾಪಾರವಾಗಿರಲಿಲ್ಲ, ಸಮುದ್ರದ ಮೇಲಿನ ನಿಯಂತ್ರಣವೇ ವ್ಯಾಪಾರದ ನಿಯಂತ್ರಣವಾಗಿತ್ತು. ಮತ್ತು ಈ ನಿಯಂತ್ರಣವನ್ನು ಪ್ರಶ್ನಿಸುವ ಶಕ್ತಿ ಮಲಬಾರ್ ಕರಾವಳಿಯಲ್ಲಿ ಈಗಾಗಲೇ ಬೆಳೆದಿತ್ತು. ಅದು ಕುಂಜಾಲಿ ಮರಕ್ಕರ್ಗಳ ನೌಕಾಶಕ್ತಿ. ಕುಂಜಾಲಿ ಮರಕ್ಕರ್ಗಳು ಕೇವಲ ಯುದ್ಧ ಮಾಡುತ್ತಿದ್ದ ನಾವಿಕರಲ್ಲ, ಅವರು ಝೊಮೊರಿನ್ನ ನೌಕಾಪಡೆಯ ಪ್ರಮುಖ ಕಮಾಂಡರ್ಗಳಾಗಿದ್ದರು. ಅವರ ಸಣ್ಣ ಮತ್ತು ವೇಗದ ಹಡಗುಗಳು ದೊಡ್ಡ ಪೋರ್ಚುಗೀಸ್ ಹಡಗುಗಳಿಗೆ ದೊಡ್ಡ ಸವಾಲಾಗಿದ್ದವು. ಪೋರ್ಚುಗೀಸರ ಭಾರೀ ಹಡಗುಗಳಿಗೆ ಸಮುದ್ರದಲ್ಲಿ ವೇಗವಾಗಿ ತಿರುಗಾಡುವುದು ಕಷ್ಟ, ಆದರೆ ಮಲಬಾರ್ನ ಸಣ್ಣ ಹಡಗುಗಳಿಗೆ ಕರಾವಳಿಯ ಭೌಗೋಳಿಕತೆ ಮತ್ತು ಸಮುದ್ರದ ಚಲನೆ ಚೆನ್ನಾಗಿ ತಿಳಿದಿತ್ತು. ಅಚ್ಚರಿಯ ದಾಳಿ, ವೇಗದ ಚಲನೆ, ಕರಾವಳಿಯ ಸಮೀಪದ ಯುದ್ಧ ಇವೆಲ್ಲವೂ ಮರಕ್ಕರ್ಗಳ ನೌಕಾತಂತ್ರದ ಪ್ರಮುಖ ಅಂಶಗಳಾಗಿದ್ದವು. ಕಾಲ ಕಳೆದಂತೆ ಮರಕ್ಕರ್ಗಳ ಪ್ರಭಾವವು ಹೆಚ್ಚಾಯಿತು. ವಿಶೇಷವಾಗಿ 16ನೇ ಶತಮಾನದ ಮಧ್ಯಭಾಗದ ವೇಳೆ ಅವರ ಶಕ್ತಿ ಕೇವಲ ನೌಕಾಪಡೆಯ ಮಟ್ಟದಲ್ಲಿ ಉಳಿಯಲಿಲ್ಲ. ಅವರು ತಮ್ಮದೇ ಕೋಟೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು, ವ್ಯಾಪಾರ ನಡೆಸಿದರು, ಸಂಪತ್ತನ್ನು ಸಂಗ್ರಹಿಸಿದರು ಮತ್ತು ತಮ್ಮ ಸುತ್ತಲೂ ಸ್ವತಂತ್ರ ರಾಜಕೀಯ ಪ್ರಭಾವವನ್ನು ಬೆಳೆಸತೊಡಗಿದ್ರು. ಕೆಲವು ಇತಿಹಾಸಕಾರರ ಪ್ರಕಾರ ಕುಂಜಾಲಿ ಮರಕ್ಕರ್ಗಳ ಪ್ರಭಾವ ಒಂದು ಸಾಮಾನ್ಯ ನೌಕಾ ಕಮಾಂಡರ್ನ ಅಧಿಕಾರವನ್ನು ಮೀರಿ ಬೆಳೆದಿತ್ತು. ಇದೇ ಬೆಳವಣಿಗೆ ಮುಂದೆ ಝೊಮೊರಿನ್ಗೆ ಆತಂಕದ ಕಾರಣವಾಯಿತು, ಏಕೆಂದರೆ ಒಂದು ರಾಜ್ಯದೊಳಗೆ ಮತ್ತೊಂದು ಸ್ವತಂತ್ರ ಶಕ್ತಿ ಕೇಂದ್ರ ಬೆಳೆಯತೊಡಗಿದಾಗ ಅದು ಕೇವಲ ಜನಪ್ರಿಯತೆಯ ಪ್ರಶ್ನೆಯಾಗಿರುವುದಿಲ್ಲ, ಅದು ರಾಜಕೀಯ ಅಧಿಕಾರದ ಪ್ರಶ್ನೆಯಾಗಿರುತ್ತದೆ. ಈ ಪರಿಸ್ಥಿತಿಯಲ್ಲೇ 1595ರಲ್ಲಿ ಕುಂಜಾಲಿ ಮರಕ್ಕರ್ 5 ಅಂದರೆ ಮೊಹಮ್ಮದ್ ಅಲಿ ಮರಕ್ಕರ್ ಅಧಿಕಾರಕ್ಕೆ ಬಂದನು. ಅವನು ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದ, ಆದರೆ ಆ ವೇಳೆಗೆ ಪರಿಸ್ಥಿತಿ ಹಿಂದಿನಂತಿರಲಿಲ್ಲ. ಮರಕ್ಕರ್ಗಳ ಪ್ರಭಾವ ಹೆಚ್ಚಾಗ್ತಾ ಇತ್ತು. ಅವನಿಗೆ ಸ್ವಂತ ಕೋಟೆ ಇತ್ತು, ಅವನಿಗೆ ನೌಕಾಪಡೆ ಇತ್ತು, ಅವನಿಗೆ ರಾಜಕೀಯ ಜಾಲ ಇತ್ತು. ಅವನ ಸುತ್ತ ಬೆಳೆದಿದ್ದ ರಾಜಕೀಯ ಪ್ರಭಾವವನ್ನು ಝೊಮೊರಿನ್ಗೆ ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ. ಇದರ ಜೊತೆಗೆ ಪೋರ್ಚುಗೀಸರು ಒಂದು ರಾಜಕೀಯ ತಂತ್ರವನ್ನು ಬಳಸತೊಡಗಿದ್ರು. ಮರಕ್ಕರ್ ಮತ್ತು ಝೊಮೊರಿನ್ ನಡುವಿನ ಸಂಬಂಧದಲ್ಲಿ ಅನುಮಾನ ಮೂಡಿಸುವ ಪ್ರಯತ್ನ. ಮರಕ್ಕರ್ ಸ್ವತಂತ್ರ ಶಕ್ತಿ ಕೇಂದ್ರ ನಿರ್ಮಿಸುತ್ತಿದ್ದಾನೆ ಎಂಬ ಭಾವನೆ ನಿಧಾನವಾಗಿ ಬಲವಾಯಿತು. ಕೊನೆಗೆ ಝೊಮೊರಿನ್ ಮತ್ತು ಕುಂಜಾಲಿ ಮರಕ್ಕರ್ 4ರ ನಡುವಿನ ಸಂಬಂಧವೇ ಮುರಿಯತೊಡಗಿತ್ತು. ಇದು ಪೋರ್ಚುಗೀಸರಿಗೆ ಬೇಕಿದ್ದ ಅವಕಾಶ. ವರ್ಷಗಳ ಕಾಲ ತಮ್ಮ ವಿರುದ್ಧ ಹೋರಾಡಿದ್ದ ಮರಕ್ಕರ್ ಈಗ ಒಂಟಿಯಾಗತೊಡಗಿದ್ದ ಮತ್ತು 1599 1600ರ ಅವಧಿಯಲ್ಲಿ ಪರಿಸ್ಥಿತಿ ನಿರ್ಣಾಯಕ ಹಂತಕ್ಕೆ ತಲುಪಿತು. ಝೊಮೊರಿನ್ನ ಪಡೆಗಳು ಮತ್ತು ಪೋರ್ಚುಗೀಸ್ ಪಡೆಗಳು ಸೇರಿ ಮರಕ್ಕರ್ನ ಕೋಟೆಯ ವಿರುದ್ಧ ಸೈನಿಕ ಕಾರ್ಯಾಚರಣೆಯನ್ನು ಆರಂಭಿಸಿತು. ಕೋಟೆ ಮುತ್ತಿಗೆಗೆ ಒಳಗಾಯಿತು. ಹೊರಗಿನಿಂದ ಪೋರ್ಚುಗೀಸ್ ನೌಕಾಶಕ್ತಿ, ನೆಲದ ಮೇಲೆ ಝೊಮೊರಿನ್ನ ಪಡೆಗಳು, ಒಳಗೆ ಮರಕ್ಕರ್ನ ಯೋಧರು. ಹಲವು ತಿಂಗಳುಗಳ ಕಾಲ ಪ್ರತಿರೋಧ ಮುಂದುವರೆಯಿತು, ಆದರೆ ಶತ್ರುಗಳ ಒತ್ತಡ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಕುಂಜಾಲಿ ಮರಕ್ಕರ್ 4 ಒಂದು ನಿರ್ಧಾರಕ್ಕೆ ಬಂದನು: ತನ್ನ ಜನರ ಜೀವಗಳನ್ನು ಉಳಿಸಲು ಶರಣಾಗುವುದು. ಅವನು ಝೊಮೊರಿನ್ಗೆ ಶರಣಾಗಲು ಒಪ್ಪಿಕೊಂಡನು. ಅವನಿಗೆ ಮತ್ತು ಅವನ ಜನರಿಗೆ ಸುರಕ್ಷತೆಯ ಭರವಸೆಯನ್ನು ನೀಡಲಾಗಿತ್ತು ಎಂದು ಹಲವು ಐತಿಹಾಸಿಕ ವಿವರಗಳು ದಾಖಲಿಸುತ್ತವೆ.
ಆದರೆ ಆ ಭರವಸೆ ಹೆಚ್ಚು ಕಾಲ ಉಳಿಯಲಿಲ್ಲ. ಕುഞ്ഞാಲಿಯನ್ನು ಪೋರ್ಚುಗೀಸರಿಗೆ ಒಪ್ಪಿಸಲಾಯಿತು. ಇಲ್ಲಿಂದ ಕತೆ ಮತ್ತೊಂದು ತಿರುವನ್ನು ಪಡೆಯಿತು. ತನ್ನದೇ ರಾಜನ ಮುಂದೆ ಶರಣಾದ ವ್ಯಕ್ತಿ ಈಗ ವಿದೇಶಿ ಶಕ್ತಿಯ ಕೈಗೆ ಸಿಕ್ಕಿದ್ದ. ಅವರನ್ನು ಬಂಧಿಸಿ ಗೋವಾಗೆ ಕರೆದೊಯ್ಯಲಾಯಿತು ಮತ್ತು 1600ರಲ್ಲಿ ಕುഞ്ഞാಲಿ ಮರಕರ್ನಾಕರನ್ನು ಗೋವಾದಲ್ಲಿ ಪೋರ್ಚುಗೀಸರು ಮರಣದಂಡನೆಗೆ ಒಳಪಡಿಸಿದರು. ಕುഞ്ഞാಲಿ ಮರಕರ್ನ ಅಂತ್ಯ ಕೇವಲ ಒಬ್ಬ ನೌಕಾ ಕಮಾಂಡರ್ನ ಅಂತ್ಯವಾಗಿರಲಿಲ್ಲ. ಮಲಬಾರ್ ಕರಾವಳಿಯಲ್ಲಿ ದಶಕಗಳ ಕಾಲ ಪೋರ್ಚುಗೀಸರಿಗೆ ಸವಾಲಾಗಿದ್ದ ಒಂದು ಪ್ರಮುಖ ನೌಕಾ ಪ್ರತಿರೋಧದ ಯುಗ ಅಂತ್ಯಗೊಂಡಿತ್ತು. ಆದರೆ ಪೋರ್ಚುಗೀಸರು ಗೆದ್ದದ್ದು ಶಾಶ್ವತ ಗೆಲುವಾಗಿರಲಿಲ್ಲ. ಭಾರತದ ಸಮುದ್ರ ವ್ಯಾಪಾರವನ್ನು ಸಂಪೂರ್ಣವಾಗಿ ತಮ್ಮ ಕೈಗೆ ತೆಗೆದುಕೊಳ್ಳುವ ಪೋರ್ಚುಗೀಸರ ಕನಸಿಗೆ ಈಗ ಮತ್ತೊಂದು ಸವಾಲು ಎದುರಾಗುತ್ತಿತ್ತು. ಈ ಬಾರಿ ಆ ಸವಾಲು ಬಂದಿದ್ದು ಮತ್ತೊಬ್ಬ ಯುರೋಪಿಯನ್ ಶಕ್ತಿಯಿಂದ, ಡಚ್ಚರ ಗುರಿ ಆರಂಭದಿಂದಲೇ ಸ್ಪಷ್ಟವಾಗಿತ್ತು. ಭಾರತದ ವ್ಯಾಪಾರವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವುದಕ್ಕಿಂತ ಮೊದಲು ಪೋರ್ಚುಗೀಸರ ವ್ಯಾಪಾರ ಏಕಸ್ವಾಮ್ಯವನ್ನು ಮುರಿಯುವುದು. 1605ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಮೊದಲ ಫ್ಯಾಕ್ಟರಿಯನ್ನು ಮಸುಲಿಪಟ್ಟಣಂನಲ್ಲಿ ಸ್ಥಾಪಿಸಿತ್ತು. ನಂತರ 1610ರಲ್ಲಿ ಪುಲಿಕಟ್ನಲ್ಲಿ ಮತ್ತೊಂದು ಫ್ಯಾಕ್ಟರಿಯನ್ನು ಸ್ಥಾಪಿಸಲಾಯಿತು. 1615ರಲ್ಲಿ ಅಲ್ಲಿ ಫೋರ್ಟ್ ಗೆಲ್ಡೇರಿಯಾ ನಿರ್ಮಿಸಲಾಯಿತು ಮತ್ತು 1616ರಿಂದ 1690ರವರೆಗೆ ಪುಲಿಕಟ್ ಡಚ್ ಕೋರಮಂಡಲ್ ಪ್ರದೇಶದ ಅಧಿಕೃತ ಹೆಡ್ ಕ್ವಾರ್ಟರ್ ಆಗಿ ಕಾರ್ಯನಿರ್ವಹಿಸಿತ್ತು. ಈಗ ಭಾರತದ ಮಸಾಲೆ ವ್ಯಾಪಾರದ ಮೇಲೆ ಹೊಸ ಸ್ಪರ್ಧೆ ಆರಂಭವಾಯಿತು. ಒಂದು ಕಡೆ ಪೋರ್ಚುಗೀಸರು, ಇನ್ನೊಂದು ಕಡೆ ಡಚ್ಚರು. ಮಸಾಲೆಗಳು ಅದೇ, ಸಮುದ್ರವೂ ಅದೇ. ಆದರೆ ವ್ಯಾಪಾರದ ಮೇಲೆ ಹಕ್ಕು ಸಾಧಿಸಲು ಬಂದ ಯುರೋಪಿಯನ್ ಶಕ್ತಿಗಳು ಬದಲಾಗುತ್ತಿದ್ದವು. ಕರಿಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಇಂತಹ ಅಮೂಲ್ಯ ಮಸಾಲೆಗಳ ವ್ಯಾಪಾರದಲ್ಲಿ ಡಚ್ಚರ ಪ್ರಭಾವ ನಿಧಾನವಾಗಿ ಹೆಚ್ಚತೊಡಗಿತ್ತು. ಪೋರ್ಚುಗೀಸರ ಏಕಸ್ವಾಮ್ಯಕ್ಕೆ ದೊಡ್ಡ ಸವಾಲು ಎದುರಾಯಿತು ಮತ್ತು ಈ ಸ್ಪರ್ಧೆ ಕೇವಲ ಮಾರುಕಟ್ಟೆಯಲ್ಲಿ ನಡೆಯಲಿಲ್ಲ, ಸಮುದ್ರದಲ್ಲೂ ನಡೆಯಿತು. ಡಚ್ ಹಡಗುಗಳು ಪೋರ್ಚುಗೀಸ್ ಹಡಗುಗಳಿಗೆ ಸವಾಲು ಹಾಕತೊಡಗಿದವು. ವ್ಯಾಪಾರ ಮಾರ್ಗಗಳ ನಿಯಂತ್ರಣಕ್ಕಾಗಿ ಯುರೋಪಿನ 2 ಸಮುದ್ರ ಶಕ್ತಿಗಳು ಈಗ ಭಾರತದ ಕರಾವಳಿಯಲ್ಲಿ ಮುಖಾಮುಖಿಯಾಗಿದ್ದವು. ಪೋರ್ಚುಗೀಸರು ಶತಮಾನಗಳ ಕಾಲ ಕಟ್ಟಿಕೊಂಡಿದ್ದ ವ್ಯಾಪಾರ ಜಾಲಕ್ಕೆ ಬಿರುಕು ಬೀಳತೊಡಗಿತ್ತು. ಆದರೆ ಇತಿಹಾಸ ಇನ್ನೂ ಮುಗಿದಿರಲಿಲ್ಲ. ಪೋರ್ಚುಗೀಸರ ನಂತರ ಡಚ್ಚರು ಬಂದರು. ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ ಶಕ್ತಿಗಳ ಸಂಖ್ಯೆ ಹೆಚ್ಚುತ್ತಿತ್ತು, ಆದರೆ ಅವರ ಗುರಿ ಒಂದೇ ಆಗಿತ್ತು: ಭಾರತದ ಸಂಪತ್ತು ಮತ್ತು ಅದರ ವ್ಯಾಪಾರ ಮಾರ್ಗಗಳ ಮೇಲೆ ಪ್ರಭಾವ. ಒಬ್ಬರು ಬಂದರು, ಇನ್ನೊಬ್ಬರು ಅವರನ್ನು ಎದುರಿಸಿದರು, ಮೂರನೆಯವರು ಆ ಸಂಘರ್ಷದಿಂದ ಅವಕಾಶವನ್ನು ಹುಡುಕಿದರು ಮತ್ತು ನಿಧಾನವಾಗಿ ವ್ಯಾಪಾರದ ಹೆಸರಿನಲ್ಲಿ ಆರಂಭವಾದ ಈ ಪೈಪೋಟಿ ಭಾರತದ ರಾಜಕೀಯ ಭವಿಷ್ಯವನ್ನೇ ಬದಲಾಯಿಸುವ ಹಂತಕ್ಕೆ ತಲುಪಿತ್ತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇತರ ರೀತಿಯಲ್ಲೂ ನೀವು ನಮಗೆ ಸಹಕರಿಸಬಹುದು. ಧನ್ಯವಾದಗಳು.